Dear students, welcome to Banking Law and Operations. So in this video, I discuss on Negotiable Instrument Act 1881. ಸೊ ಈ ಒಂದು ವಿಡಿಯೋಲ್ಲಿ ನಾನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಚಾಪ್ಟರ್ನ ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನೋಡಿ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಏನು, ವಾಟ್ ಆ್ಯಕ್ಚುಲಿ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಆಲ್ ಅಬೌಟ್. ಏನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ, ಸೊ ನಾರ್ಮಲಾಗಿ ನಮ್ಮ ಕಂಟ್ರಿಯಲ್ಲಿ ಅಂದರೆ ಇಂಡಿಯಾ ವಿ ರೆಕಗ್ನೈಸ್ ಓನ್ಲಿ 3 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಮೂರನ್ನು ಮಾತ್ರ ಇಂಡಿಯಾದಲ್ಲಿ ರೆಕಗ್ನೈಸ್ ಮಾಡ್ತಾರೆ. ಒಂದು ಪ್ರಾಮಿಸರಿ ನೋಟ್ಸು, ಬಿಲ್ಸ್ ಆಫ್ ಎಕ್ಸ್ಚೇಂಜು ಮತ್ತು ಚೆಕ್ಸ್. ಇವು ಮೂರನ್ನು ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂಥೇಳಿ ಕರಿತೀವಿ. ಸೊ ಹಾಗಿದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಏನು ಆ್ಯಕ್ಚುಲ್ ಆಗಿ ಅಂತೇಳಿ. ಇನ್ ಇಂಡಿಯಾ ವಿ ಕನ್ಸಿಡರ್ ಓನ್ಲಿ 3 ಇನ್ಸ್ಟ್ರೂಮೆಂಟ್ಸ್, 3 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್: ಪ್ರಾಮಿಸರಿ ನೋಟ್ಸ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಚೆಕ್ಸ್. ಈ ಮೂರನ್ನು ಮಾತ್ರ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂಥೇಳಿ ಇಂಡಿಯಾಲಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಿದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಲೆಟ್ ಅಸ್ ಮೂವ್ ಆನ್ ಟು ದ ಮೀನಿಂಗ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ನೆಗೋಷಿಯಬಲ್ ಅಂತ ಹೇಳಿದ್ರೆ ಟ್ರಾನ್ಸ್ಫರಬಲ್ ಬೈ ಡೆಲಿವರಿ. ಯಾವುದನ್ನು ನಾವು ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗುತ್ತೋ ಅದನ್ನು ನಾವು ನೆಗೋಷಿಯಬಲ್ ಅಂತೇಳಿ ಕರಿತೀವಿ. ನೋಡಿ, ನೆಗೋಷಿಯಬಲ್ ಮೀನ್ಸ್ ಟ್ರಾನ್ಸ್ಫರಬಲ್ ಬೈ ಡೆಲಿವರಿ. ಡೆಲಿವರಿ ಮುಖಾಂತರ ಯಾವುದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇದೆಯೋ ಅದನ್ನು ನಾವು ನೆಗೋಷಿಯಬಲ್ ಅಂಥೇಳಿ ಕರಿತೀವಿ. ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ ವೆನ್ ರಿಟರ್ನ್ ಡಾಕ್ಯುಮೆಂಟ್ ಆರ್ ರಿಟರ್ನ್ ಅಂಡರ್ಟೇಕಿಂಗ್ ಈಸ್ ಕ್ರಿಯೇಟೆಡ್ ಇನ್ ಫೇವರ್ ಆಫ್ ಸಮ್ ಅದರ್ ಪರ್ಸನ್. ಯಾರೋ ಒಬ್ಬನ ಮೇಲೆ ಒಂದು ರಿಟರ್ನ್ ಅಂಡರ್ಟೇಕಿಂಗನ್ನು ತಗೊಂಡಿದ್ದರೆ ಅಥವಾ ರಿಟರ್ನ್ ಅಂಡರ್ಟೇಕಿಂಗನ್ನು ಕ್ರಿಯೇಟ್ ಮಾಡಿದರೆ ಬೇರೆಯವ್ರ ಪರ್ಸನ್ ಮೇಲೆ, ಅದನ್ನು ನಾವು ಇನ್ಸ್ಟ್ರೂಮೆಂಟ್ ಅಂಥೇಳಿ ಕರಿತೀವಿ. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ an instrument which can be freely transferable and a written document in which right is created in favor of some other person. ಯಾವುದನ್ನು ಟ್ರಾನ್ಸ್ಫರ್ ಮಾಡೋದಕ್ಕಾಗುತ್ತೋ ಬೈ ಡೆಲಿವರಿ ಮುಖಾಂತರ ಅದನ್ನು ನಾವು ನೆಗೋಷಿಯಬಲ್ ಅಂತ ಹೇಳಿ ಕರಿತೀವಿ. ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ ಒಂದು ರಿಟರ್ನ್ ಅಂಡರ್ಟೇಕಿಂಗ್ನ ತೊಗೊಂಡಿರೋವಂಥದ್ದು ಬೇರೆ ಪರ್ಸನ್ ಮೇಲೆ, ಬೇರೆ ಪರ್ಸನ್ನಿಂದ ಒಂದು ರಿಟರ್ನ್ ಅಂಡರ್ಟೇಕಿಂಗ್ ಏನು ತೊಗೊಂಡಿರ್ತೀವಿ ಅದನ್ನು ನಾವು ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ನೋಡಿ, ಇಟ್ ಮೀನ್ಸ್ ಎ ರಿಟರ್ನ್ ಡಾಕ್ಯುಮೆಂಟ್ ಬೈ ವಿಚ್ ರೈಟ್ ಈಸ್ ಕ್ರಿಯೇಟೆಡ್ ಇನ್ ಫೇವರ್ ಆಫ್ ಸಮ್ ಅದರ್ ಪರ್ಸನ್. ಬೇರೆಯವ್ರ ಮೇಲೆ ಒಂದು ರೈಟನ್ನು ಎಕ್ಸಿಕ್ಯೂಟ್ ಮಾಡುವಂಥ ರೈಟನ್ನು ಕ್ರಿಯೇಟ್ ಮಾಡಿದರೆ ಅದನ್ನು ನಾವು ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಕರಿತೀವಿ. ಸೊ an instrument, a negotiable instrument means a document transferable by delivery. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಒಂದು ರಿಟರ್ನ್ ಡಾಕ್ಯುಮೆಂಟು ಟ್ರಾನ್ಸ್ಫರಬಲ್ ಬೈ ಡೆಲಿವರಿ. ಡೆಲಿವರಿ ಮುಖಾಂತರ ಯಾವ ರಿಟರ್ನ್ ಡಾಕ್ಯುಮೆಂಟನ್ನು ಟ್ರಾನ್ಸ್ಫರ್ ಮಾಡಬಹುದೋ ಅದನ್ನು ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂಥೇಳಿ ಕರಿತೀವಿ. ಸುಮಾರಿದ್ದಾವೆ, ಬಟ್ ಇನ್ ಇಂಡಿಯಾ ವಿ ರೆಕಗ್ನೈಸ್ ಓನ್ಲಿ 3 things, that is ಪ್ರಾಮಿಸರಿ ನೋಟ್ಸ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಚೆಕ್ಸ್. ಮೂರನ್ನು ಮಾತ್ರ ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಇಂಡಿಯಾದಲ್ಲಿ ಕರಿತೀವಿ. ಉಳಿದಿದ್ದನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಅದನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಪರ್ವ್ಯೂ ಒಳಗೆ ತೊಗೊಂಡಿಲ್ಲ. ಇನ್ನು ಬೇರೆ ಇನ್ಸ್ಟ್ರೂಮೆಂಟ್ಸು ಇದ್ದಾವೆ, ಬಟ್ ನಮ್ಮ ಕಂಟ್ರಿಯಲ್ಲಿರುವಂಥದ್ದು 3 ಮಾತ್ರ. ಒಂದು ಪ್ರಾಮಿಸರಿ ನೋಟು, ಬಿಲ್ಸ್ ಆಫ್ ಎಕ್ಸ್ಚೇಂಜು ಮತ್ತು ಚೆಕ್ಸು. ಸೊ ಈಗ ಡೆಫಿನೇಷನ್ ನೋಡೋಣ. ಇದು ಮೀನಿಂಗ್ ಆಯಿತು. ಮೀನಿಂಗ್ ಅಂದರೆ ನೆಗೋಷಿಯಬಲ್ ಅಂದರೆ ಟ್ರಾನ್ಸ್ಫರಬಲ್ ಬೈ ಡೆಲಿವರಿ. ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ ರಿಟರ್ನ್ ಡಾಕ್ಯುಮೆಂಟ್ ಇನ್ ವಿಚ್ ರೈಟ್ ಈಸ್ ಕ್ರಿಯೇಟೆಡ್ ಇನ್ ಫೇವರ್ ಆಫ್ ಸಮ್ ಅದರ್ ಪರ್ಸನ್. ಬೇರೆಯವ್ರ ಮೇಲೆ ಒಂದು ರೈಟನ್ನು ಎಕ್ಸಿಕ್ಯೂಟ್ ಮಾಡುವಂಥ ಇದನ್ನು ರಿಟರ್ನ್ ಅಂಡರ್ಟೇಕಿಂಗ್ ಕ್ರಿಯೇಟ್ ಮಾಡಿದ್ರೆ ಅದನ್ನು ನಾವು ಇನ್ಸ್ಟ್ರೂಮೆಂಟ್ ಅಂತೇಳಿ ಕರಿತೀವಿ. ಸಿಂಪಲ್ಲಾಗಿ ಹೇಳೋದು ಅಂದರೆ ರಿಟರ್ನ್ ಡಾಕ್ಯುಮೆಂಟ್ ಟ್ರಾನ್ಸ್ಫರಬಲ್ ಬೈ ಡೆಲಿವರಿ ಈಸ್ ನೋನ್ ಆಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಸೊ ಮೀನಿಂಗ್ ಕೇಳಿದಾಗ ನಿಮ್ಮ ಓನ್ ವರ್ಡ್ಸಲ್ಲಿ ನೀವು ಬರೀಬಹುದು. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ಡೆಫಿನೇಷನ್. ಈಗ ಡೆಫಿನೇಷನ್ಗೆ ಹೋಗೋಣ. ನೋಡಿ, ಡೆಫಿನೇಷನು as per Negotiable Instrument Act of 1881 states that negotiable instrument means a promissory note, bills of exchange or checks payable either to order or to bearer as per section 13(1). Negotiable Instrument Act 1881 ಪ್ರಕಾರ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ ಪ್ರಾಮಿಸರಿ ನೋಟು, ಬಿಲ್ಸ್ ಆಫ್ ಎಕ್ಸ್ಚೇಂಜು ಮತ್ತು ಚೆಕ್
ಪೇಯಬಲ್ ಯಾರಿಗೆ ಪೇಮೆಂಟ್ ಮಾಡೋದು, ಅವನಿಗೆ ಟು ಐದರ್ ಟು ಆರ್ ಟು ದಿ ಆರ್ಡರ್, ಅವನು ಇನ್ಯಾರಿಗಾದರೂ ಆರ್ಡರ್ ಮಾಡಿದರೆ, ಆರ್ ಟು ದಿ ಬೇರರ್, ಅಥವಾ ಇನ್ಸ್ಟ್ರೂಮೆಂಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಯಾರ ಹತ್ರ ಇರುತ್ತೋ ಅವರಿಗೆ ಪೇಮೆಂಟನ್ನು ಮಾಡಬೇಕು ಅಂತ ಅರ್ಥ. ಮೂರನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನಾನು. ಪ್ರಾಮಿಸರಿ ನೋಟು, ಬಿಲ್ಸ್ ಆಫ್ ಎಕ್ಸ್ಚೇಂಜು, ಚೆಕ್. ಪೇಯಬಲ್ ಯಾರಿಗೆ ಪೇಮೆಂಟ್ ಮಾಡಬೇಕಾಗಿದೆ, ಅವನು ಯಾರಿಗೆ ಆರ್ಡರ್ ಮಾಡಿದ್ರೆ, ಸಪೋಸ್ ಈಗ ನಾನು ಪೇಮೆಂಟ್ ಮಾಡಬೇಕಾಗಿದೆ ನಿಮಗೆ ಅಂತ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ನಿಮಗೆ ಮಾಡಬೇಕು, ಅಥವಾ ನೀವು ಇನ್ಯಾರಿಗಾದರೂ ಬೇರೆಯವ್ರಿಗೆ ಆರ್ಡ್ರ್ ಮಾಡಿದ್ರೆ, ಬೇರೆಯವ್ರಿಗೆ ಪೇಮೆಂಟ್ ಮಾಡಿ ಅಂತೇಳಿ ನೀವು ಆರ್ಡ್ರ್ ಮಾಡಿದ್ರೆ ನಾನಾಗ ಅವ್ರಿಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಯಾರ ಹತ್ರ ಇನ್ಸ್ಟ್ರೂಮೆಂಟ್ ಇರುತ್ತೋ, ಬೇರರ್ ಅಂದರೆ ಯಾರು ಇನ್ಸ್ಟ್ರೂಮೆಂಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟನ್ನು ಇಟ್ಕೊಂಡಿರ್ತಾರೋ ಅವ್ರಿಗೆ ಪೇಮೆಂಟ್ ಮಾಡಬೇಕಾಗತ್ತೆ. ದಟ್ ಈಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಡೆಫಿನೇಷನ್ ಅದು. Negotiable instrument means a promissory note, bills of exchange or check payable either to the order or to the bearer. ಬೇರರ್ ಅಂದರೆ ಯಾರು ಇನ್ಸ್ಟ್ರೂಮೆಂಟನ್ನು ಇಟ್ಕೊಂಡಿರ್ತಾನೋ ಅವನನ್ನು ಬೇರರ್ ಅಂತ ಕರಿತೀವಿ. ಓಕೆ, ಇದು ಡೆಫಿನೇಷನ್ನು. ಸೊ ಈಗ ಪ್ರಾಮಿಸರಿ ನೋಟು ಡೆಫಿನೇಷನ್ ಆಯಿತು. ಇನ್ನೂ ಡೀಟೇಲಾಗಿ ಡೆಫಿನೇಷನ್ ತಿಳ್ಕೊಬೋದು, ಬಟ್ ಸಾಕು ಅಷ್ಟೇ ಡೆಫಿನೇಷನ್ನು. ಈಗ ನೋಡಿ ಫೀಚರ್ಸ್ಗೆ ಹೋಗೋಣ. ಫೀಚರ್ಸ್ ನೋಡಿ, ಪ್ರಾಮಿಸರಿ ನೋಟ್ ಫಸ್ಟ್ ಒನ್ನು. ಪ್ರಾಮಿಸರಿ ನೋಟು ಫೀಚರ್ಸ್ ಎಲ್ಲ ಆಲ್ಮೋಸ್ಟ್ ಒಂದಕ್ಕೆ ನೀವು ತಿಳ್ಕೊಂಡ್ರೆ ಎಲ್ಲದಕ್ಕೂ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಪ್ರಾಮಿಸರಿ ನೋಟ್, ಸೊ ಪ್ರೋ ನೋಟ್ ಅಂತ ಕರಿತೀವಿ ಅಥವಾ ಹ್ಯಾಂಡ್ ನೋಟ್ ಅಂತಲೂ ಕರಿತೀವಿ. ಎ ಪ್ರಾಮಿಸರಿ ನೋಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್, ಇದು ಡೆಫಿನೇಷನ್. ಇದು ಪ್ರಾಮಿಸರಿ ನೋಟ್ is an instrument in writing containing an unconditional undertaking signed by the maker to pay a certain sum of money only to or to the order of a certain person or to the bearer of the instrument. ಪ್ರಾಮಿಸರಿ ನೋಟ್ ಅನ್ನೋದು ಒಂದು ರೈಟಿಂಗಲ್ಲಿರುವಂಥ ಒಂದು ಅಂಡರ್ಟೇಕಿಂಗ್. ಅದು ಏನಿರುತ್ತೆ ಅದರಲ್ಲಿ, ಪ್ರಾಮಿಸರಿ ಕಂಟೈನಿಂಗ್ ಆನ್ ಅನ್ಕಂಡೀಷ್ನಲ್ ಅಂಡರ್ಟೇಕಿಂಗ್ ಇರುತ್ತೆ ಆ ಒಂದು ರೈಟಿಂಗ್ ಇನ್ಸ್ಟ್ರೂಮೆಂಟಲ್ಲಿ. ಮತ್ತು ಸೈನ್ ಮಾಡಿರ್ತಾನೆ, ಯಾರು ಸೈನ್ ಮಾಡಿರ್ತಾನೆ, ಮೇಕರ್, ಯಾರು ಕ್ರಿಯೇಟ್ ಮಾಡ್ತಿರ್ತಾನೋ ಪ್ರಾಮಿಸರಿ ನೋಟನ್ನು ಅವನು ಸೈನ್ ಮಾಡಿರ್ತಾನೆ. ಸೈನ್ ಯಾರು ಮಾಡಿರ್ತಾರೆ ಅಂತ ಹೇಳಿದ್ರೆ, ಯಾರು ಡೆಟಾರ್ ಇರ್ತಾನೆ ಅವನು ಸೈನ್ ಮಾಡಿರ್ತಾನೆ. ಟು ಪೇ ಸರ್ಟನ್ ಸಮ್ ಆಫ್ ಮನಿ ಓನ್ಲಿ ಟು, ಅಮೌಂಟ್ ಪೇಯಬಲ್ ಮಸ್ಟ್ ಬಿ ಸರ್ಟನ್, ಅಂದರೆ ಡೆಫಿನೆಟ್ ಇರಬೇಕು. ಈಗ ನನಗೆ ನೀನೊಂದು 5,000 ಚಿಲ್ಲರೆ ಕೊಡಬೇಕು ಅಂತ ಹೇಳಿದ್ರೆ 5,000 ಚೇಂಜ್ ಅಂತ ಬರೆಯೋದಕ್ಕೆ ಬರೋದಿಲ್ಲ, ಎಕ್ಸಾಕ್ಟಾಗಿರಬೇಕು. 5,012 ರುಪೀಸ್, 5,011 ರುಪೀಸ್, 5,220 ರುಪೀಸ್, ಆ ರೀತಿ ಮನಿ ಪೇಯಬಲ್ ಮಸ್ಟ್ ಬಿ ಸರ್ಟನ್ ಅಂದರೆ ಡೆಫಿನೆಟ್ ಅಂಥೇಳಿ ಅರ್ಥ. ಇಲ್ಲಿ ಸರ್ಟನ್ ಅಂದರೆ ಡೆಫಿನೆಟ್ ಅಂಥೇಳಿ. ಮನಿ ಎಷ್ಟು ಕೊಡಬೇಕಾಗಿದೆ ಅನ್ನೋದನ್ನು ಡೆಫಿನೆಟ್ಟಾಗಿ ಮೆನ್ಷನ್ ಮಾಡಿರಬೇಕು. ಪೇ 5,000 ಚೇಂಜ್, ಪೇ ಲೆಸ್ ದ್ಯಾನ್ 5,000 ರುಪೀಸ್, ಪೇ ಮೋರ್ ದ್ಯಾನ್ 5,000 ರುಪೀಸ್. ಇಲ್ಲಿ ಈ ಒಂದು ಎಕ್ಸಾಂಪಲಲ್ಲಿ ಏನು ಅಂದರೆ, ಮನಿ ಪೇಯಬಲ್ ಈಸ್ ನಾಟ್ ಸರ್ಟನ್, ಎಷ್ಟು ಪೇಮೆಂಟ್ ಮಾಡಬೇಕು ಅಂತ ಸರ್ಟನಿಟಿ ಇಲ್ಲ, ಡೆಫಿನೆಟ್ನೆಸ್ ಇಲ್ಲ. ಸರ್ಟನ್ ಅಂದರೆ ಡೆಫಿನೆಟ್ನೆಸ್ ಇರಬೇಕು. ಈಗ 5,220 ರುಪೀಸ್ ಪೇ ಮಾಡಬೇಕು ಅಂದರೆ ಎಕ್ಸಾಕ್ಟಾಗಿ 5,220 ಅಂತೇಳಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿರಬೇಕು, ಅದು ಸರ್ಟನಿಟಿ ಅಂತ ಹೇಳಿದ್ರೆ. ಪೇ ಮೋರ್ ದ್ಯಾನ್ 5,000 ರುಪೀಸ್, ಪೇ ಲೆಸ್ ದ್ಯಾನ್ 5,000 ರುಪೀಸ್, ಇಟ್ ಈಸ್ ನಾಟ್ ಸರ್ಟನ್. ಮನಿ ಓನ್ಲಿ ಟು ಅಂದರೆ ಯಾರಿಗೆ ಪೇಮೆಂಟ್ ಮಾಡಬೇಕಾಗಿದೆಯೋ ಕ್ರೆಡಿಟಾರ್ಗೆ ಅವನಿಗೆ ಪೇಮೆಂಟ್ ಮಾಡಬಹುದು. ಇಲ್ಲಾಂದರೆ ಕ್ರೆಡಿಟಾರು ಅವನು ಯಾರಿಗೆ ಸೂಚಿಸ್ತಾನೋ, ಈಗ ಅವನು ಇನ್ಯಾರಿಗೋ ಪೇಮೆಂಟ್ ಮಾಡಬೇಕಾಗಿರುತ್ತೆ, ಹಾಗಾಗಿ ಏನು ಮಾಡ್ತಾನೆ ಅವನು ಒಂದು ಹಿಂದ್ಗಡೆ ಸೈನ್ ಮಾಡಿ ಅವ್ನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಆಗ ಅವನಿಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಸಪೋಸ್ ಈಗ ಕ್ರೆಡಿಟಾರು ಬಿ ಅಂತ ಇಟ್ಕೊಳ್ಳೋಣ. ಕ್ರೆಡಿಟಾರ್ ಬಿ ಅಂತ ಹೇಳಿದ್ರೆ ಡೆಟಾರು ಎ ಎಲ್ಲ ಸೈನ್ ಮಾಡಿ ಕೊಟ್ಟಿರ್ತಾನೆ. ನಾನು ಡೆಟಾರು 1 ತಿಂಗಳಾದಮೇಲೆ ಕೊಡ್ತೀನಿ ಅಂತೇಳಿ ಅವನು ಒಂದು ಅಂಡರ್ಟೇಕಿಂಗನ್ನು ಕೊಟ್ಟಿರ್ತಾನೆ. ಕ್ರೆಡಿಟಾರ್ ಏನು ಮಾಡ್ತಾನೆ, ಕ್ರೆಡಿಟಾರ್ ಇನ್ಯಾರಿಗೋ ಪೇಮೆಂಟ್ ಮಾಡಬೇಕಾಗಿರುತ್ತೆ, ಆ ಪ್ರಿನ್ಸಿಪಲ್ ಕ್ರೆಡಿಟಾರ್ ಏನು ಮಾಡ್ತಾನೆ, ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಆ ಒಂದು ಪ್ರಾಮಿಸರಿ ನೋಟನ್ನು. ಆವಾಗ ಅವನು ಯಾರಿಗೆ ಆರ್ಡ್ರ್ ಮಾಡಿರ್ತಾನೋ ಕ್ರೆಡಿಟಾರು ಅವನಿಗೆ
ಪೇಮೆಂಟ್ ಮಾಡಬೇಕು ಟು ದಿ ಆರ್ಡರ್ ಆಫ್ ಎ ಸರ್ಟನ್ ಪರ್ಸನ್ ಆರ್ ಟು ದಿ ಬೇರರ್ ಆಫ್ ದಿ ಇನ್ಸ್ಟ್ರುಮೆಂಟ್. ಅವನು ಆರ್ಡ್ರ್ ಮಾಡಲಿಲ್ಲ ಅಂದರೆ ಬೇರರ್ ಅಂತಲೂ ಬರೆದಿದ್ರೂ ಸಹ ಅಲ್ಲಿಗೆ ಯಾರ ಹತ್ರ ಇನ್ಸ್ಟ್ರುಮೆಂಟ್ ಇರುತ್ತೋ ಅವನಿಗೆ ಪೇಮೆಂಟ್ ಮಾಡಬೇಕು ಅಂಥೇಳಿ ಅರ್ಥ. ದಟ್ ಈಸ್ ದ ಪ್ರಾಮಿಸರಿ ನೋಟ್. ಫಸ್ಟ್ ಡೆಫಿನೇಷನ್ನು ನೋಡಿ, ಅರ್ಥ ಮಾಡ್ಕೊಳ್ಳಿ. ಪ್ರಾಮಿಸರಿ ನೋಟ್ ಈಸ್ ಅನ್ ಇನ್ಸ್ಟ್ರುಮೆಂಟ್ ಇನ್ ರೈಟಿಂಗ್. ಪ್ರಾಮಿಸರಿ ನೋಟ್ ಅನ್ನೋದು ರೈಟಿಂಗಲ್ಲಿ ಇರುವಂಥದ್ದು, ರೈಟಿಂಗಲ್ಲಿ ಇರಬೇಕು. ಏನಿರುತ್ತೆ ಅದರಲ್ಲಿ? ಒಂದು ಅನ್ಕಂಡೀಷ್ನಲ್ ಆರ್ಡರ್ ಇರುತ್ತೆ. ಸೈನ್ ಮಾಡಿರ್ತಾನೆ, ಮೇಕರ್ ಸೈನ್ ಮಾಡಿರ್ತಾನೆ, ಅಮೌಂಟನ್ನು ಇಷ್ಟೇ ಅಮೌಂಟನ್ನು ಪೇ ಮಾಡಬೇಕು, ಡೆಫಿನೆಟ್ಟಾಗಿ ಇಷ್ಟೇ ಅಮೌಂಟನ್ನು ಪೇ ಮಾಡಬೇಕು ಅಂತ ಎಕ್ಸಾಕ್ಟಾಗಿ ಬರೆದಿರ್ತಾನೆ ಅದರಲ್ಲಿ. ಅಥವಾ ಯಾರಿಗೆ ಬರೆದಿರ್ತಾನೆ, ಮತ್ತು ಅಮೌಂಟನ್ನ ಯಾರಿಗೆ ಪೇ ಮಾಡಬೇಕು ಅಂದರೆ ಕ್ರೆಡಿಟಾರ್ಗೆ ಪೇಮೆಂಟ್ ಮಾಡಬೇಕು. ಇಲ್ಲ ಅಂದರೆ ಕ್ರೆಡಿಟಾರ್ ಇನ್ಯಾರಿಗಾದ್ರೂ ಸೂಚಿಸಿದ್ರೆ, ಇನ್ಯಾರಿಗಾದ್ರೂ ಆರ್ಡ್ರ್ ಮಾಡಿದ್ರೆ ಅವನಿಗೆ ಪೇಮೆಂಟ್ ಮಾಡಬೇಕು. ಇಲ್ಲ ಅಂದರೆ ಬೇರರ್ ಆಫ್ ದಿ ಇನ್ಸ್ಟ್ರುಮೆಂಟ್. ನೋಡಿ ಇಲ್ಲಿ ಮೇಕರ್ ಯಾರು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ದ ಪರ್ಸನ್ ಹೂ ಮೇಕ್ಸ್ ಪ್ರಾಮಿಸ್ ಟು ಪೇ ಈಸ್ ಕಾಲ್ಡ್ ದ ಮೇಕರ್. ಯಾರು ಪ್ರಾಮಿಸ್ ಮಾಡ್ತಾ ಇರ್ತಾನೆ, ಪ್ರಾಮಿಸರ್ ಅಥವಾ ಮೇಕರ್ ಅಥವಾ ಡೆಟಾರ್, ಅವನನ್ನು ನಾವು ಡೆಟಾರ್ ಅಂತ ಕರಿತೀವಿ. ಈಸ್ ದ ಡೆಟಾರ್ ಆ್ಯಂಡ್ ಮಸ್ಟ್ ಸೈನ್ ದ ಇನ್ಸ್ಟ್ರುಮೆಂಟ್. ಈಗ ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ, ಇನ್ನು 3 ತಿಂಗಳಾದಮೇಲೆ ಐ ಪ್ರಾಮಿಸ್ ಟು ಪೇ ಸರ್ಟನ್ ಸಮ್ ಆಫ್ ಮನಿ. ಆವಾಗ ನಾನು ಡೆಟಾರ್, ನಾನು ಕೊಡಬೇಕಾಗಿದೆ ದುಡ್ಡು, ಹಾಗಾಗಿ ನಾನು ಡೆಟಾರ್ ಆಗ್ತೀನಿ, ಮೇಕರ್ ಆಗ್ತೀನಿ ಅಥವಾ ಪ್ರಾಮಿಸರ್ ಆಗ್ತೀನಿ. ಯಾರಿಗೆ ಪೇಮೆಂಟ್ ಮಾಡಬೇಕಾಗಿದೆಯೋ ಅವನು ಕ್ರೆಡಿಟಾರ್. ದ ಪರ್ಸನ್ ಟು ಹೂಮ್ ದ ಪೇಮೆಂಟ್ ಇಸ್ ಟು ಬಿ ಮೇಡ್ ಆರ್ ದ ಪರ್ಸನ್ ಹೂ ವಿಲ್ ಗೆಟ್ ದ ಮನಿ ಕ್ರೆಡಿಟಾರ್ ಆರ್ ಪೇಯಿ. ಅವನನ್ನು ಪೇಯಿ ಅಂತ ಕರಿತೀವಿ, ಕ್ರೆಡಿಟಾರ್ ಅಂತ ಕರಿತೀವಿ ಅಥವಾ ಪೇಯಿ ಅಂದರೂ ಒಂದೇ. ಯಾರು ದುಡ್ಡನ್ನು ರಿಸೀವ್ ಮಾಡ್ಕೋಬೇಕಾಗಿರುತ್ತೋ ಅವನು ಕ್ರೆಡಿಟಾರ್ ಆಗ್ತಾನೆ. ಓಕೆ, ಈಗ ಸ್ಪೆಸಿಮನ್ ನೋಡಿ ಯಾವ ರೀತಿ ಇರುತ್ತೆ ಪ್ರಾಮಿಸರಿ ನೋಟ್ ಅಂಥೇಳಿ. ನೋಡಿ, ಇದೊಂದು ಸ್ಪೆಸಿಮನ್ ಆಫ್ ಪ್ರಾಮಿಸರಿ ನೋಟ್. ಈ ರೀತಿ ಒಂದು ಫಾರ್ಮ್ಯಾಟ್ನ ನಾವು ಮಾಡಿದ್ದೀನಿ. ನೋಡಿಲಿ, ರಾಜ್ಕುಮಾರ್ ಯಾರು? ಡೆಟಾರ್, ದುಡ್ಡು ಕೊಡಬೇಕಾಗಿರೋನು. ಪ್ರಾಮಿಸರ್ ಅವನು. ಮತ್ತು ಯಾರಿಗೆ ಕಳಿಸ್ತಾ ಇದ್ದಾನೆ ಅವನು? ಪ್ರಾಮಿಸ್ ಮಾಡಿ ಟು ರಾಹುಲ್ ಸೋನಿ ಅನ್ನೋನಿಗೆ ಕಳಿಸ್ತಾ ಇದ್ದಾನೆ. ಅವನು ಪ್ರಾಮಿಸರ್, ಮೇಕರ್ ಆರ್ ಡೆಟಾರ್. ಪ್ರಾಮಿಸಿ ಆರ್ ಪೇಯಿ ಆರ್ ಕ್ರೆಡಿಟಾರ್ ಎಲ್ಲ ಒಂದೇ. ಸೊ ರಾಜ್ಕುಮಾರ್ ಏನು ಮಾಡ್ತಾ ಇದ್ದಾನೆ? ಪ್ರಾಮಿಸ್ ಮಾಡಿ 6 months ಆಫ್ಟರ್ ಡೇಟ್ ಐ ಪ್ರಾಮಿಸ್ ಟು ಪೇ ಮಿಸ್ಟರ್ ರಾಹುಲ್ ಸೋನಿ ಆರ್ ದೇರ್ ಆರ್ಡರ್ ಎ ಸಮ್ ಆಫ್ ₹50,000 ಫಾರ್ ವ್ಯಾಲ್ಯೂ ರಿಸೀವ್ಡ್. ನಾನೇನು ತೊಗೊಂಡಿದ್ದೀನಿ ನಾನೇನು ತೊಗೊಂಡಿದ್ದೀನಿ 50,000 ವರ್ತ್, ಅದಕ್ಕೆ 6 ತಿಂಗಳಾದಮೇಲೆ ನಾನು ದುಡ್ಡು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾಯಿದ್ದೀನಿ ಅಂಥೇಳಿ ಒಂದು ಪ್ರಾಮಿಸರಿ ನೋಟನ್ನು ಕ್ರಿಯೇಟ್ ಮಾಡಿ ರೆವಿನ್ಯೂ ಸ್ಟ್ಯಾಂಪ್ ಫಿಕ್ಸ್ ಮಾಡಿ ಇಲ್ಲಿ ರಾಜ್ಕುಮಾರು ಸೈನ್ ಮಾಡಿ ಕಳಿಸ್ತಾನೆ. ಯಾರಿಗೆ? ಟು ರಾಹುಲ್ ಸೋನಿಗೆ. ರಾಹುಲ್ ಸೋನಿ 6 ತಿಂಗಳಾದಮೇಲೆ ಏನು ಮಾಡ್ತಾನೆ? ರಾಜ್ಕುಮಾರಿಂದ ಅಮೌಂಟನ್ನು ರಿಸೀವ್ ಮಾಡ್ಕೋತಾನೆ. ಅಥವಾ ರಾಹುಲ್ ಸೋನಿ ಇನ್ಯಾರಿಗಾದರೂ ಪೇಮೆಂಟ್ ಮಾಡಬೇಕಾಗಿದ್ರೆ ಅವನೇನು ಮಾಡ್ತಾನೆ? ಈ ಪ್ರಾಮಿಸರಿ ನೋಟನ್ನು ಅವನಿಗೆ ಇನ್ನೊಬ್ಬ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಆಗ ರಾಜ್ಕುಮಾರು ಯಾರಿಗೆ ಟ್ರಾನ್ಸ್ಫರ್ ಮಾಡಿರ್ತಾನೆ ರಾಹುಲ್ ಸೋನಿ ಅವನಿಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಇದು ಪ್ರಾಮಿಸರಿ ನೋಟು ಒಂದು ಫಾರ್ಮ್ಯಾಟು. ಈಗ ಕೆಲವು ಫೀಚರ್ಸ್ ಬರುತ್ತೆ, ತುಂಬ ಇಂಪಾರ್ಟೆಂಟ್ ಅದು. ಆ ಫೀಚರ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿತ್ ದಿಸ್ ಐ ಕನ್ಕ್ಲೂಡ್ ಟುಡೇಸ್ ಸೆಷನ್. ಥ್ಯಾಂಕ್ ಯು.